ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಾಮಮೂರ್ತಿ ಅವರು. ಎಸ್ ಸರ್, ಏನ್ ಸರ್ ಇದು ಆರೋಪ? ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಮೆಸೇಜ್ ಮಾಡಿದ್ದು ನಿಜಾನ? ಹೇಗೆ ಆರೋಪ ಯಾರು ಲಿಖಿತವಾಗಿ ಕೊಟ್ಟಿದ್ರೆ ಫೋನ್ ಹೇಳಿದ್ರೆ ಇದು ಆರೋಪ ಮಾಡಬೇಕು. ಇದು ಯಾರೋ ಆ ಹೆಣ್ಮಕ್ಳಿಗೆ ಒಂದು ಅವಮಾನ ಮಾಡಿ ಅದ್ಯಾರು ಅಂತ ಗೊತ್ತಿಲ್ಲ. ನಾನು ಇವಾಗ ನನಗೆ ಕಳೆದ ಎರಡು ಬಾರಿ ಫೇಸ್ಬುಕ್ ನಂದು ಹ್ಯಾಕ್ ಆಗಿ ನನ್ನ ಮೇಲೆ ದುಡ್ಡು ಕೇಳೋದು, ರಾಮಮೂರ್ತಿ ದುಡ್ಡು ಕೇಳ್ತಾರೆ ಸಮಸ್ಯೆ ಆಗಿದೆ, ನಾ ಎಲ್ಲೋ ಇದೀನಿ ದುಡ್ಡು ಕೊಡಿ ಅಂತ ನಾನೇ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಇವಾಗ ಇನ್ಸ್ಟಾಗ್ರಾಮ್ ಕೂಡ ಹ್ಯಾಕ್ ಮಾಡಿದ್ದಾರೆ. ಇದು ಹ್ಯಾಕ್ ಮಾಡಿ ಇಲ್ಲಿನ ಕಾಂಗ್ರೆಸ್ ಯಾರು ನಮ್ಮ ಸೋಷಿಯಲ್ ಮೀಡಿಯಾ ಟೀಮು ಯಾರೋ ಹ್ಯಾಕ್ ಮಾಡಿ ಯಾರೋ ಗುಡ್ ಮಾರ್ನಿಂಗ್ ಕಳ್ಸಿದ್ರೆ ಗುಡ್ ಈವ್ನಿಂಗ್ ಕಳ್ಸಿರೋದು ಯಾರಿಗೋ ಮೆಸೇಜ್ ಮಾಡ್ಕೊಂಡಂಗೆ ಮಾಡಿದ್ದಾರೆ. ಅವರು ಯಾರು ಅಂತ ನಮಗೆ ಗೊತ್ತಿಲ್ಲ, ನಾವ್ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಇವ್ರ ಬಗ್ಗೆ ನಾನು ಬನಶಂಕರಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ದಯವಿಟ್ಟು ಯಾರು ಏನೋ ಮಾಡಿ ಕ್ರಮ ತಗೊಳ್ಳಿ ಅಂತ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಮುಂದೆ FIR ಕಾಪಿ ಕೂಡ ಕೊಡ್ತೀನಿ ನಾನು. ನಿಮ್ಮ ಅಕೌಂಟ್ ಅನ್ನುವಂತ ಮಾಹಿತಿ ಮೇಡಮ್ ಇದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾಗಿದ್ದೆ ನನಗೆ ಒಂದು ನಿನ್ನೆ ಯಾರೋ ಮೆಸೇಜ್ ಕಳ್ಸೋದು ಕಳಿಸ್ದಾಗ ಇನ್ಮೇಟ್ ಹೇಳಿ ಅದು ಏನಾಗಿದೆ ಅಂತ ನೋಡಿದಾಗ ಅದ್ಯಾವ ಒಂದು ಮೆಸೇಜ್ ಬಂತು ಅಂತ ನನ್ಗೆ ಯಾರೋ ಸೋಷಿಯಲ್ ಮೀಡಿಯಾ ಕಳಿಸ್ದಾಗ ಅಕೌಂಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವತ್ತು ಕೊಟ್ಟಿದ್ದೀನಿ. ಓಕೆ, ಅಂದ್ರೆ ಆಗಿದೆ ಅದ್ರ ಮೇಲೆ. ಅಂದ್ರೆ ಈ ರೀತಿಯಾಗಿ ಯುವತಿ ಅಂದ್ರೆ ಸ್ಟೇಟಸ್ ಹಾಕೊಂಡು ಈ ರೀತಿಯಾಗಿ ಯುವತಿ ಅಲ್ಲ, ಯಾರು ಈಗ ಈ ತರ ಮಾಡಿದ್ದಾರೆ, ಯಾರೇನೋ ಮಾಡಿದ್ದಾರೆ, ಯಾರ್ಯಾರ ಹೆಸರು ಯಾಕೆ ಕೊಡ್ಬೇಕಮ್ಮ, ಯಾರು ಮಾಡಿದರೆ ಯಾರು ಪತ್ತೆ ಹಚ್ಚಿ ಕ್ರಮ ತಗೊಳ್ಳಿ ಅಂತ ಕೊಟ್ಟಿದ್ದೀವಿ. ಯಾರು ನನ್ನ ಮೇಲೆ ಅಪಾದನೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಅಲ್ಲಿ ಯುವತಿ ಅಂದ್ರೆ ಅನುಷ್ಕಾ ನಾಗಮೋಹನ್ ಅನ್ನುವಂತ ಯುವತಿ ಇದೀಗ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇರುವಂತದ್ದು. ಅಂದ್ರೆ ನಿಮಗೆ ಗೊತ್ತಿಲ್ವಾ? ಯಾರು ಅವರೆಲ್ಲ ಮಾಡಿದ್ದಾರೆ, ಫೋನ್ ಮಾಡಿದ್ರೆ ನಿಮ್ಗೆ ಟಿವಿಗೆ ಬಂದಿದ್ರು ಹೇಳಿ ನಾನೇ ಬರ್ತೀನಿ ಅಲ್ಲಿ. ಎಸ್ ಹೇಳಿ, ಏನು ಅವ್ರನ್ನ ಫೋನ್ ಮಾಡಿದ್ರೆ ನಿಮ್ಗೆ ಹೇಳಿ ನಾನು ಆನ್ಸರ್ ಕೊಡ್ತೀನಿ. ಯಾರು ಹಾಕಿದ್ದಾರೆ ಓಪನ್ ಆಗಿ ಸ್ಟೇಟಸ್ ಅನ್ನ ಹಾಕೊಂಡು ಈ ರೀತಿಯಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ. ಸ್ಟೇಟಸ್ ಬೋಗಸ್ ಫೇಕ್ ಮಾಡುವಂಥದ್ದು, ಅದನ್ನ ಕ್ರಮ ತಗೊಳಕ್ ಮಾಡಿದ್ವಿ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮೊನ್ನೆ ಫೇಸ್ಬುಕ್ ಅಲ್ಲಿ ಹೋದ್ ತಿಂಗಳು ಇದೇ ತರ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಯಾರ ಹತ್ರ ಫ್ರೆಂಡ್ ಹತ್ರ 25,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು ಹೋದ 3-4 ತಿಂಗಳ ಹಿಂದೆ. ಯಾಕೆ ಈ ತರ ಆಗ್ತಾ ಹಾಕಿದ್ರ ಆ ಟೈಮಲ್ಲಿ? ನಾನು ಹಾಕ್ತಿಲ್ಲ, ಯಾರೋ ನಮ್ಮ ಫ್ರೆಂಡ್ ಹತ್ರ ಹೋಗಿ ಫೇಸ್ಬುಕ್ ಅಲ್ಲಿ ಯಾಕಾಗಿ ಅಂತ ಕಷ್ಟ ಆಗಿದ್ದೀನಿ, ದುಡ್ಡು ಏನಾದ್ರು ಆ ರೀತಿಯಾಗಿ ಏನಾದ್ರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ ಹೇಗೆ? ಇಲ್ಲ, ಯಾರು ಮಾಡ್ತಿಲ್ಲ. ಅದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಇದಕ್ಕೆ ರಾಜಕೀಯ ಷಡ್ಯಂತ್ರ ಏನಾದ್ರು ನಡೀತಾ ಇದೆ ಹೇಗೆ ಸರ್? 100% ನಾನೇ ಇವಾಗ ಅವ್ರ ಮೇಲೆ ಇದನ್ನ ಮಾಂಗೇಶ್ ಮುಖದಲ್ಲಿ ಯಾರು ಮಾಡಿರ್ಬೋದು ಅಂತ ಅನುಮಾನ ವ್ಯಕ್ತವಾಗ್ತದೆ. ಯಾರು ಸೋಷಿಯಲ್ ಮೀಡಿಯಾ ಕಾಂಗ್ರೆಸ್ ಜಯನಗರ ಸೋಷಿಯಲ್ ಮೀಡಿಯಾ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅಂದ್ರೆ ಈ ಹಿಂದೆ ಎಷ್ಟು ಸತಿ ಆಗಿದ್ದು ಸರ್ ಈ ರೀತಿಯಾಗಿ? ಫೇಸ್ಬುಕ್ ಅಲ್ಲಿ 2 ಸರಿ ದುಡ್ಡು ಕಳಿಸಿ ಅಂತ ಹಾಕಿದ್ದಾರೆ. ಫೇಸ್ಬುಕ್ ಹ್ಯಾಕ್ ಆಗಿದೆ. ಮೊನ್ನೆ ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿದ್ರೆ ಇನ್ಸ್ಟಾಗ್ರಾಮ್ ಕೂಡ ಕಳ್ಸಿದ್ವಿ ನಾವು ಪೊಲೀಸ್ ಸ್ಟೇಷನ್. ಇದೀಗ CK ರಾಮಮೂರ್ತಿ ಅವರೇ ಮಾತನಾಡಿದ್ದು ಕೇಳಿಸ್ಕೊಂಡ್ರಿ ನೀವು ಕೂಡ. ಅಂದ್ರೆ ಈ ರೀತಿಯಾಗಿ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ, ಈ ಹಿಂದೆ ಕೂಡ ಈ ರೀತಿಯಾಗಿ ಹ್ಯಾಕ್ ಆಗಿತ್ತು ನನ್ನ ಅಕೌಂಟ್ಗಳು, ಸೊ ಅದಕ್ಕೆ ಅಂತಾನೆ ಮತ್ತೆ ಇದೇ ರೀತಿ ಆಗಿದೆ, ಇದ್ರ ಮೇಲೆ ನಾನು ಕಂಪ್ಲೇಂಟ್ ಸಹಿತ ನಾನು ರೈಸ್ ಮಾಡಿದ್ದೀನಿ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ. ಸೊ ಇದನ್ನ ಅಂದ್ರೆ ಗಮನಿಸಬೇಕು. ಸೈಬರ್ ಇಲಾಖೆ ಕೂಡ ಇದ್ರ ಬಗ್ಗೆ ಮಾತನಾಡುತ್ತೆ, ಅಂದ್ರೆ ಇದ್ರ ಬಗ್ಗೆ ತಿಳಿದುಕೊಳ್ಳುತ್ತೆ, ಇದ್ರ ಬಗ್ಗೆ ವಿಚಾರಣೆ ತಿಳಿದ ಬಳಿಕ ಈ ರೀತಿಯಾಗಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಎಸ್ ಇದೀಗ ನಾವು ಕೇಳಿಸ್ಕೊಂಡ್ವಿ ಅಂದ್ರೆ CK ರಾಮಮೂರ್ತಿ ಅವರೇ ನಮ್ಮ ಜೊತೆ ಮಾತನಾಡಿರುವಂತದ್ದು. ಎಸ್ ಈ ಹಿಂದೆ ಕೂಡ ಫೇಸ್ಬುಕ್ ಅಕೌಂಟ್ಗಳು ಕೂಡ ಅಲ್ಲಿ ಹ್ಯಾಕ್ ಆಗಿತ್ತು, ಅದ್ರ ಜೊತೆಗೆ ಈಗ ಇನ್ಸ್ಟಾಗ್ರಾಮ್ ಕೂಡ ಅದೇ ರೀತಿಯಾಗಿ ಹ್ಯಾಕ್ ಆಗಿದೆ. ಇದ್ರ ಬಗ್ಗೆ ನಾನು ಇವತ್ತು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದೀನಿ. ಅಂದ್ರೆ ಈ ಹಿಂದೆ ಹ್ಯಾಕ್ ಆದಾಗ್ಲೂ ಕೂಡ ಅಂದ್ರೆ ಈ ಮುಂಚೆನೆ ಹ್ಯಾಕ್ ಆಗಿತ್ತು ಅಂತ ಅವರಿಗೆ ತಿಳಿದು ಬಂದಿದ್ರೆ, 3 ದಿನದಿಂದಾನೇ ತಿಳಿದು ಬಂದಿತ್ತು ಅಂತ ಹೇಳಿದ್ರೆ ಆಗ್ಲೇ ಒಂದು ಕಂಪ್ಲೇಂಟ್ ಅನ್ನ ಕೊಡ್ಬೋದಿತ್ತಲ್ಲ, ಇಲ್ಲ ಅಂದ್ರೆ ಆ ಅಕೌಂಟ್ ಅನ್ನ ವಾಪಸ್ ಅವರು ಇದ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೋದಿತ್ತಲ್ಲ, ಯಾಕೆ ಇಷ್ಟು ದಿನ ವೇಟ್ ಮಾಡಿದ್ರು ಅನ್ನುವಂಥದ್ದು ಮತ್ತೊಂದು ಕಡೆ ಒಂದು ರೀತಿಯಾದಂತಹ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇನ್ನು ಇವತ್ತಿಗೆ ಮೆಸೇಜ್ ಮಾಡಿಲ್ಲ, ಫೋನ್ ಹ್ಯಾಕ್ ಆಗಿದೆ. ಅಶ್ವವೇಗ ನ್ಯೂಸ್ಗೆ ಶಾಸಕ CK ರಾಮಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಕೆಲವರು ಬ್ಲಾಕ್ ಮೇಲ್ ಮಾಡಿ ಹಣ ಕೂಡ ಕೇಳ್ತಾ ಇದ್ದಾರೆ, ಈ ಬಗ್ಗೆ ಪೊಲೀಸರಿಗೆ ನಾನೇ ದೂರು ಕೊಡುತ್ತಿದ್ದೇನೆ ಅಂತ CK ರಾಮಮೂರ್ತಿ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರೇ ಜಾಲತಾಣದಲ್ಲಿ ಹೀಗೆ ಮಾಡ್ತಾ ಇದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇವತ್ತಿಗೆ ಮೆಸೇಜ್ ನಾನ್ ಮಾಡಿಲ್ಲ, ಆದ್ರೆ ನನ್ನ ಫೋನ್ ಹ್ಯಾಕ್ ಆಗಿದೆ,
ಯಾರೋ ಮೆಸೇಜ್ ಮಾಡಿರ್ಬೇಕು ಅಂತ ಅಶ್ವವೇಗ ನ್ಯೂಸ್ಗೆ ಶಾಸಕ ಸಿ.ಕೆ. ರಾಮಮೂರ್ತಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ, ಕೆಲವರು ಕೂಡ ಬ್ಲಾಕ್ ಮೇಲ್ ಮಾಡಿ ಹಣವನ್ನ ಸಹಿತ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ನಾನೇ ದೂರನ್ನ ಕೊಡುತ್ತಿದ್ದೇನೆ ಅಂತ ಕಾಂಗ್ರೆಸ್ ನಾಯಕರೇ ಜಾಲತಾಣದಲ್ಲಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದ ಮೇಲೆ ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ನಾಯಕರ ಮೇಲೆ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಸಿ.ಕೆ. ರಾಮಮೂರ್ತಿ. ಇದ್ರ ಬಗ್ಗೆ ನಾವು ಮಾತನಾಡಿದ್ವಿ. ಏನ್ ಸರ್, ಈ ರೀತಿಯಾಗಿ ಮೆಸೇಜ್ ಅನ್ನ ಒಂದು ಇವತ್ತಿಗೆ ನೀವು ಮಾಡ್ತಿರೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಎತ್ತಿದಾಗ ಹೇಳಿದ್ದು, ಇಲ್ಲ ನನ್ನ ಮೊಬೈಲ್ ಹ್ಯಾಕ್ ಆಗಿದೆ, ಅಲ್ಲಿ ನಾನು ಮೆಸೇಜ್ ಮಾಡಿಲ್ಲ, ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಸಹಿತ ಅಲ್ಲಿ ರೈಸ್ ಮಾಡಿದ್ದೀನಿ, ಕಂಪ್ಲೇಂಟ್ ಸಹಿತ ನಾನು ಕೊಟ್ಟಿದ್ದೀನಿ. ಈ ಹಿಂದೆ ಕೂಡ ಫೇಸ್ಬುಕ್ ಅಕೌಂಟು ಕೂಡ ಹ್ಯಾಕ್ ಆಗಿತ್ತು, ಆಗ್ಲೂ ಕೂಡ ಹಣವನ್ನ ಕೇಳಿದ್ರು ಎಷ್ಟೋ ಜನರು, ಹಣವನ್ನ 25,000 ರೂಪಾಯಿ ಹಣವನ್ನ ಕೊಡಿ ಅಂತ ಸಹಿತ ಕೇಳಿದ್ರು. ಇನ್ನು ಅದೇ ರೀತಿಯಾಗಿ ಇದು ಕೂಡ ಆಗಿದೆ. ಇದನ್ನ ವಿಚಾರಿಸಬೇಕು ನಾನು. ಈ ಅನುಷ್ಕಾ ಅನ್ನುವಂಥವ್ರು ಯಾರು ಅಂತಾನು ನನಗೆ ಗೊತ್ತಿಲ್ಲ, ಯುವತಿ ಯಾರು ಅಂತಾನು ನನಗೆ ಗೊತ್ತಿಲ್ಲ, ಆದ್ರೆ ಈ ರೀತಿಯಾಗಿ ಮೆಸೇಜ್ ಮಾಡಿದ್ದು ನನಗೆ ಕಂಡು ಬಂದಿದೆ. ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಅನ್ನ ಕೊಡ್ತೀನಿ, ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ತೀನಿ, ಇದ್ರ ಬಗ್ಗೆ ಅವ್ರು ತನಿಖೆಯನ್ನ ಮಾಡ್ತಾರೆ ಅನ್ನುವಂತ ಮಾತನ್ನ ಸಹಿತ ಹೇಳಿದ್ರು. ಇನ್ನು ಅದೇ ರೀತಿಯಾಗಿ ಕಾಂಗ್ರೆಸ್ ಕಡೆಯಿಂದ ಅಂದ್ರೆ ವಿಪಕ್ಷ ಕಡೆಯಿಂದ ಅಂದ್ರೆ ಕಾಂಗ್ರೆಸ್ ನಾಯಕರು ಕಡೆಯಿಂದ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತ ಅಂದ್ರೆ ಷಡ್ಯಂತ್ರವನ್ನ ರಾಜಕೀಯವಾಗಿ ಒಂದು ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂತ ಆರೋಪ ಸಹಿತ ಮಾಡಿದ್ರು. ಅಂದ್ರೆ ಇದು ಎಷ್ಟರ ಮಟ್ಟಿಗೆ ನಿಜಾನ ಅಥವಾ ಸುಳ್ಳ? ಯಾಕಂದ್ರೆ ಈ ರೀತಿಯಾದಂತ ಘಟನೆಗಳು ಈ ಹಿಂದೆ ಕೂಡ ಹಲವಾರು ಬಾರಿ ಅಂದ್ರೆ ಕೆಲವು ಕಡೆಗಳಲ್ಲೂ ಕೂಡ ನಡೆದಿದೆ. ಹೀಗಾಗಿ ಇದನ್ನೆಲ್ಲ ಗಮನಿಸ್ಕೊಂಡಾಗ ಇದು ನಿಜಾನ ಸತ್ಯನ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿ ಇಲ್ಲಿ ಸೈಬರ್ ಇಲಾಖೆ ಅದನ್ನ ಕಂಡುಹಿಡಿಬೇಕಾಗುತ್ತೆ.